ಗುಡ್ ಮಾರ್ನಿಂಗ್ ಸ್ಪೋರ್ಟ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವಾಗ ಬೆಳಗಿನ ಶುಭೋದಯಗಳು ಎಲ್ಲರಿಗೂ. ಇವಾಗ ಸ್ನಾನ ಮಾಡಕ್ಕೆ ಹೋಗ್ತಾ ಇದ್ದೆ, ಅಣ್ಣ ಅವ್ರು ಟೀ ತೊಗೊಂಬಂದು ಕೊಟ್ಟರು. ನಿಮ್ಗೆ ಹೋಗುವಾಗ ತೋರಿಸ್ತೀನಿ ಯಾರು ಅಂದ್ಬಿಟ್ಟು. ಇವಾಗ ಸ್ನಾನಕ್ಕೆ ರೆಡಿ ಆಗ್ತಾ ಇದ್ದೀನಿ. ಸ್ನಾನ ಮುಗಿಸ್ಕೊಂಡು ಆದ್ಮೇಲೆ ನಿಮ್ಗೆ ಸಿಗ್ತೀನಿ. ಇವಾಗ ನೋಡಿದ್ರೆ ನಾನು ಬಂದ್ಬಿಟ್ಟು ರೆಡಿ ಆಗಿದ್ದೀನಿ. ನೋಡ್ಬೋದು ನನ್ನ ಔಟ್ಫಿಟ್ ಇದೆ. ಇವಾಗ ಸದ್ಯಕ್ಕೆ ಅದೇ ಪ್ಯಾಂಟ್ ಹಾಕೊಂಡಿದ್ದೀನಿ. ಇವಾಗ ಏನು ಮಾಡೋಕ್ಕಾಗಲ್ಲ, ಬ್ಯಾಗೆಲ್ಲ ರೆಡಿ ಆಗಿದೆ. ಇವಾಗ ಜಸ್ಟ್ ಹೊರಡೋದಷ್ಟೇ. ನನ್ನ ಬ್ಯಾಗಲ್ಲಿದೆ ಮತ್ತು ಶೂ. ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ಇವಾಗ ಹೋಗ್ತಾ ಹೋಗ್ತಾ ನಿಮಗೆ ಕಂಟಿನ್ಯೂ ಮಾಡ್ತೀನಿ. ಇವತ್ತು ನಾನು ಬಂದ್ಬಿಟ್ಟು ಮೇಘಾಲಯ ಕಡೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ, ಏನಂತೀರಾ ಅಲ್ವಾ? ಲೆಟ್ಸ್ ಗೋ ಲೆಟ್ಸ್ ಗೋ ಲೆಟ್ಸ್ ಗೋ ಲೆಟ್ಸ್ ಗೋ. ಲೇಟ್ ಮಾಡೋದೇ ಬೇಡ, ಹೋಗ್ತಾ ಇರಬೇಕಷ್ಟೇ. ಯಾಕಂದರೆ ಆಲ್ರೆಡಿ ಟೈಮ್ ಬಂದ್ಬಿಟ್ಟು 10:30. ನಾನು ವಿಡಿಯೋ ಎಡಿಟ್ ಮಾಡಿಕೊಂಡು ಇಲ್ಲೇ ಆಗಿತ್ತು. 11 ಗಂಟೆಗೆ ಚೆಕ್ಔಟ್ ಇದು. ಲೆಟ್ಸ್ ಗೋ. ಪಾಪ ಅವ್ರದ್ದು ರೆಸಾರ್ಟ್ ಇದ್ದಿಲ್ಲ, ಅಣ್ಣ ಅವ್ರದ್ದು. ನಾನು ಮೀನ್ಸ್ ಇದರಲ್ಲಿ ಸಿಕ್ಕಿದ್ರಲ್ಲ, ಲಾತಾಗುಡಿಯಲ್ಲಿ. ಅವ್ರದ್ದು ರೆಸಾರ್ಟ್ ಇಲ್ಲಿಲ್ಲ, ಅಸ್ಸಾಮಲ್ಲಿ. ಅವರು ಬೇರೆ ಅವ್ರದ್ದು ಫ್ರೆಂಡ್ದು ಇದರಲ್ಲಿ ರೂಮಲ್ಲೇ ಸ್ಟೇ ಮಾಡೋಕ್ಕೆ ಹೇಳಿರೋದು. ಇದು ಅವ್ರದ್ದು ಓಯೋ ಅಂತೆ ಫುಲ್ಲು. ಇಲ್ಲೇ ಸ್ಟೇ ಮಾಡಿದ್ದೆ. ನಿಮ್ಗೆ ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ, ಬನ್ನಿ ಹೋಗೋಣ. ನೋಡಿದ್ರೆ ಇವ್ರದ್ದೇ ರೂಮಲ್ಲಿ ಸ್ಟೇ ಮಾಡಿದ್ದು. ಥ್ಯಾಂಕ್ ಯು ಭಯ್ಯ. ನಿನ್ನೆ ನನಗೆ ಊಟನೂ ಕೊಟ್ಟರು, ಮತ್ತು ಇವತ್ತು ಬೆಳಿಗ್ಗೆ ಟೀನೂ ಕೊಟ್ಟರು. ಆಪ್ಕಾ ನಾಮ್ ಭಯ್ಯ? दीप ज्योति मेथी. दीप ज्योति मेली मेथी मेथी. METH है. ओके सुपर. ठीक है भैया, बाय. मिलते हैं फिर से. मैं इधर आया तो मिलते हैं. ठीक है ಬಾಯ್ ಭಯ್ಯ. ಅಣ್ಣ ಅವರು ನನಗೆ ಮೈನ್ ರೋಡ್ವರೆಗೂ ಡ್ರಾಪ್ ಮಾಡ್ತಾ ಇದ್ದಾರೆ. ಬನ್ನಿ ಹೋಗೋಣ. ಇವಾಗ ಇಲ್ಲಿಂದ ಹೋಗುವ ಸಮಯ. ಲೆಟ್ಸ್ ಗೋ. ಹೌದು, ಅಣ್ಣ ಅವ್ರ ಬೈಕ್ ಎತ್ಕೊಂಡ್ಬಂದವ್ರೆ. ಬನ್ನಿ ಹೋಗೋಣ. ಲೆಟ್ಸ್ ಗೋ. ಚಲೋ ಭಯ್ಯ. ಹೋ ಗಯ್ಯ ಭಯ್ಯ. ಇವಾಗ ಇಲ್ಲಿಂದ ಹೊರಟಿದ್ದೀವಿ. ಇದೇ ರೆಸಾರ್ಟಲ್ಲೇ ಇದ್ದಿದ್ದು, ಇದೇ ಹೋಟ್ಲಲ್ಲೇ ಇದ್ದಿದ್ದು. ಮೇಲೆ ನೋಡ್ಬೋದು. ಇವಾಗ ಇದೇ ಕಡೆ ಹೋಗೋಣ. ಕಮ್ಮಂದು ಇಳ್ಸವ್ರೆ. ಥ್ಯಾಂಕ್ ಯು ಭಯ್ಯ. ಇವಾಗ ನೋಡ್ಬೋದು ನಾವು ಮೈನ್ ರೋಡಲ್ಲೇ ಇದ್ದೀವಿ. ನಾವು ಇದೇ ರೋಡಲ್ಲೇ ಹೋಗ್ಬೇಕು ಶಿಲಾಂಗ್ ಕಡೆಗೆ. ಬನ್ನಿ ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಈ ಅಣ್ಣ ಅವ್ರ ಜೊತೆ ಮಾತಾಡ್ಕೊಂಡಿದ್ದೀನಿ. ಮೀನ್ಸ್ ಅಣ್ಣ ಯಾವುದೋ ದೇವಿ ಮಂದಿರ ಇದೆ ಅಂತೆ, ಅಲ್ಲಿ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳವ್ರೆ. ಬನ್ನಿ ನೋಡೋಣ, ಹೋಗೋಣ. ಇಲ್ಲಿಂದ ಹೋಗ್ತಾ ಹೋಗ್ತಾ ನಿಮ್ಗೆ ಕಂಟಿನ್ಯೂ ಮಾಡ್ತೀನಿ. ಅಣ್ಣ ಅವರು ಹಾಯ್ ಹೇಳಿದ್ರು, ಹಾಗೆ ಹಾಯ್ ಹೇಳ್ಬಿಟ್ಟು ಇವಾಗ ಇಲ್ಲಿಂದ ಹೊರಡೋಣ. ಇಲ್ಲಿ ದೇವಿ ಮಂದಿರ, ಅಲ್ಲಿಂದ ತಿರ್ಗಾ ನಾನು ಎಲ್ಲಿಗೆ ಹೋಗ್ಬೇಕಂತ ಗೊತ್ತಿಲ್ಲ. ನೋಡುವ ಅಲ್ಲಿಂದ ಎಷ್ಟು ದೂರ ಆಗುತ್ತೆ ಹೈವೇಗೆ ಅಂದ್ಬಿಟ್ಟು. ಇವತ್ತು ಸ್ಟೇ ಮಾಡೋ ಥರ ಆಗುತ್ತೋ ಏನೋ ಗೊತ್ತಿಲ್ಲ. ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ ನಿಮಗೆ. ಬನ್ನಿ ಹೋಗೋಣ. ನಾನು ನೋಡಿದ್ರೆ ಗುವಾಹಟಿಯಲ್ಲೇ ಇರ್ತಾ ಇದ್ದೀನಿ. ಯಾಕಂದರೆ ಭಯ್ಯ ಇವತ್ತು ಶಿಲಾಂಗ್ ಕಡೆ ಹೋಗ್ಬೇಡ, ಗುವಾಹಟಿಯಲ್ಲಿ ಇರು, ನಾನು ಸುತ್ತಿಸ್ಬಿಟ್ಟು ತೋರಿಸ್ತೀನಿ ಅಂದ್ಬಿಟ್ಟು ಇವಾಗ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಅವ್ರ ಆಫೀಸ್ಗೆ ಹೋಗ್ತೀನಿ. ಭಯ್ಯ आपका ऑफिस का नाम? इन मालीगांव. मालीगांव खदीम मेरा है. आपको भी लेके जा रहा हूँ. ठीक है. ಇವಾಗ ಅಲ್ಲಿಗೆ ಹೋಗುವಾಗ ನಿಮ್ಗೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ನೋಡಿದ್ರೆ ದೇವಸ್ಥಾನವರೆಗೂ ಕರ್ಕೊಂಡು ಹೋಗೋಕ್ಕೆ ರ್ಯಾಪಿಡೋ ಬುಕ್ ಮಾಡೋರೆ. ಈ ರ್ಯಾಪಿಡೋಲ್ಲೇ ಹೋಗ್ಬೇಕು. ಬನ್ನಿ ಹೋಗೋಣ. ಒಂದು ಹಾಸ್ಪಿಟಲ್ ಮೀಟಿಂಗ್ ಹೋಗ್ತಾ ಇದ್ದಾರೆ. ನಾವು ಬಂದ್ಬಿಟ್ಟು ಅಣ್ಣ ಜೊತೆನೆ ಹೋಗ್ತಾ ಇರೋದು, ರ್ಯಾಪಿಡೋ ಅವ್ರ ಜೊತೆ. ಭಯ್ಯ आपका नाम? भैया अनवर. आप कहाँ से हो भैया? असम प्रॉपर. कितने साल से रैपिडो चला रहे हो भैया? 2 साल से. ओके. आपको कन्नड़ आता है? ಸ್ವಲ್ಪ ಬರುತ್ತೆ ಬ್ರೋ. ನಮ್ಮ ಕನ್ನಡದವರು ಸಿಕ್ಕವ್ರೆ ಬ್ರೋ, ಕನ್ನಡ ಬರೋರು. ಓಕೆ. बेलंदूर केरपुरम, वो तो हमारा सर्कल है भैया. मेरा घर उधर ही है. ಓಕೆ. ಹಾಗಾದ್ರೆ ನಿಮ್ಗೆ ಕನ್ನಡ ಅರ್ಥ ಆಗುತ್ತೆ ಅಂತ ಆಯ್ತು. ಸ್ವಲ್ಪ ಅರ್ಥ ಆಗುತ್ತೆ. ಓಕೆ. ಇಲ್ಲಿ ವರ್ಕೌಟ್ ಆಗ್ತಾ ಇದೆಯಾ ಅಣ್ಣ? इधर आपको वर्कआउट हो रहा है? हो रहा है. ओके. परवाह नहीं. थोड़ा सा दिक्कत हो रहा है. ಇವಾಗ ಇದೇ ರೋಡಲ್ಲಿ ಹೋಗ್ತಾ ಇದ್ದೀನಿ. ಹೋಗ್ತಾ ನಿಮಗೆ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ದೇವಸ್ಥಾನ ಹತ್ರ ಹೋದ್ಮೇಲೆ ಸಿಗ್ತೀನಿ. ಅಂದರೆ ಬೆಟ್ಟದ ಮೇಲೆ ಹೋಗ್ತಾ ಇದ್ದೀವಿ ನಿಧಾನಕ್ಕೆ. ಮಸ್ತಾಗಿದೆ ರೋಡ್ ಇದು ಕೂಡ. ಫುಲ್ಲು ಹಳ್ಳಿ ರೋಡು.
ಅಂದ್ರೆ ದೇವಸ್ಥಾನಕ್ಕೆ ಎಂಟ್ರೆನ್ಸ್ ಇದೆ, ಇಲ್ಲಿಂದನೇ ಹೋಗ್ಬೇಕು. ಬನ್ನಿ ಹೋಗೋಣ. इन्होंने स्टार्ट देवस्थान के ये कौन सी मंदिर है भैया? हाँ ಕಾಮಾಖ್ಯ ಕಾಮಾಖ್ಯ ಟೆಂಪಲ್ ಹೋಗ್ತಾ ಇರೋದು. ಅಮ್ಮನ ದೇವಸ್ಥಾನ ಬಿಟ್ಟದ ಮೇಲೆ ಇರೋ ದೇವಸ್ಥಾನ, ಸಟಲ್ ಆಗಿರುತ್ತೆ. ಮೈಕ್ ಆನ್ ಆಗಿದೆಯಾ ಅಂತ ನೋಡ್ಕೊತೀನಿ ಫಸ್ಟು, ಯಾಕಂದ್ರೆ ಸುಮ್ಮನೆ ಮಾತಾಡ್ತಾ ಇರ್ತೀನಿ, ಮೈಕ್ ಆನ್ ಆಗಿರಲ್ಲ. ಆನಲ್ಲಿ ಇದೆ ಮೈಕ್ ಹೆಂಗಿದ್ರು. भैया हाँ मस्त है भैया, रोड तो बढ़िया है. ನೋಡಿ ಬೆಟ್ಟದ ಮೇಲೆ ಹೇಗೆ ಹೋಗೋದು. ನಿಮಗೆ ಬೆಟ್ಟದ ಮೇಲೆಯಿಂದ ಫುಲ್ ಗುವಾಹಟಿ ಸಿಟಿನೇ ಕಾಣಿಸುತ್ತೆ ಅನ್ಸುತ್ತೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ರೋಡ್. ನಾವು ಇಲ್ಲೇ ಇದ್ದೀವಿ, ಮುಂದೆ ಕವರ್ ಮಾಡೋಣ ಅಲ್ವಾ. ಬೆಟ್ಟ ಬೆಟ್ಟ ಎಲ್ಲೂ ಉಲ್ಟಾ ಬಿದ್ದೋಗ್ತೀನೋ ಅಂತ ಭಯ ಬರ. ಭಾಳ ಸಿಕ್ಕಾಪಟ್ಟೆ ಐತೆ ಬ್ಯಾಗು ಇಲ್ಲ. ಫುಲ್ಲು ದೇವಸ್ಥಾನ ರೋಡ್. ಇಲ್ಲಿಂದ ಅಣ್ಣ ಅವರು ಹೋಗ್ತಾವ್ರೆ, ನಾವು ಈ ಕಡೆನೇ ಹೋಗ್ಬೇಕು. ಇದು ಎಂಟ್ರೆನ್ಸು, ಗಾಡಿಗಳು ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ದೇವಸ್ಥಾನ ಆ ಕಡೆ ಇದೆ, ಬನ್ನಿ ನಿಮ್ಗೆ ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ನಾನು ನೋಡಿದ್ರೆ ಇಲ್ಲಿಂದ ಟಿಕೆಟ್ ಇಸ್ಕೊಂಡು ಹೋಗ್ಬೇಕು ಅನ್ಕೋತೀನಿ. ಇಲ್ಲಿಂದ ಇಸ್ಕೊಂಡು ಹಿಂಗೆ ಹೋಗ್ಬೇಕು. ಬನ್ನಿ ಹೋಗೋಣ. ಗೊತ್ತಿಲ್ಲ ಕುछ नहीं भैया, ಜನರಲ್ ಯಾತ್ರೆನಾ ಏನೋ ಗೊತ್ತಿಲ್ಲ, ಒಂದು ಅರ್ಥ ಆಗ್ತಾಯಿಲ್ಲ. ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಇವಾಗ ನೋಡಿದ್ರೆ ಈ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಅಪ್ಪ ನಮ್ಮ ಭಯ್ಯ ಮಂಜಿತ್ ಶರ್ಮಾ ಅಂತ ಇವ್ರ ಹೆಸರು. ಇವಾಗ ಪಹಾಡ್ ಮೇಲೆ ಹತ್ಕೊಂಡು ಹೋಗ್ತಾ ಇದ್ದೀವಿ ನಿಧಾನಕ್ಕೆ, ನೋಡ್ಬೋದು. ಇವಾಗ ದೇವಸ್ಥಾನಕ್ಕೆ ಇದೇ ರೂಟಲ್ಲೇ ಹೋಗ್ಬೇಕು ಅಂತ ಹೇಳಿದ್ರು, ಅದಕ್ಕೋಸ್ಕರ ಇದೇ ರೂಟಲ್ಲೇ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಓಕೆ, ನೋಡ್ಬೋದು ದೇವಸ್ಥಾನ ಹತ್ರ ಬಂದಿದ್ದೀವಿ. दोनों एक ही रास्ता है, आई थिंक सो भैया. दोनों एक ही रास्ता है. मीन्स नीचे से आ सकता था, स्ट्राइट आ गया तो नीचे से आ सकता था क्या? लेकिन कभी-कभी ना वो ब्लॉक हो जाता है. ओके, ಆ ರೋಡು ಬ್ಲಾಕ್ ಆಗ್ಬಿಡುತ್ತಂತೆ, ಅದಕ್ಕೋಸ್ಕರ ಈ ಕಡೆ ಕರ್ಕೊಂಡ್ ಬಂದ್ಬಿಟ್ಟವ್ರೆ. पुलिस वगैरह होता है ना. ಓಕೆ, रास्ता ब्लॉक करता है. ಇಲ್ಲಿಂದ ಹೋಗುವ. पॉलिटिशियन लोग आता है, ಪೊಲಿಟಿಷಿಯನ್ ठीक है. तो आता है तो वीआईपी होता है ना. ಯಾರೋ ದೇವತೆಗಳು ಬಂದಿದ್ದಾರೆ. ಗುರೂಜಿ ಅವರೆಲ್ಲ ಬಂದಿದ್ದಾರೆ. ಸೂಪರ್ ನೈಸ್. ಬಾಬಾ ಅದಕ್ಕೆ ಹಿಂಗೆ ಬರ್ಬೋದಾಗಿತ್ತಲ್ಲ, ಯಾಕೆ ಅಣ್ಣ ಹಿಂಗೆ ಕರ್ಕೊಂಬಂದ? ಒಂದು ರೌಂಡ್ ಸುತ್ತಿಸ್ಬಿಟ್ಟ ನನ್ನ. ಟೀಕೆ ದೇವಸ್ಥಾನ ಎಂಟ್ರೆನ್ಸ್ ಹೋಗ್ತಾ ಇದ್ದೀವಿ. ಅನ್ನ ಸಮರ್ಪಣ್ ಪ್ಲೇಸ್ ಇದು. ಈ ಕಡೆ ಜನರಲ್ ಬನ್ನಿ ಹೋಗುವ. ಪ್ರಸಾದ ಬೇಕಾದ್ರೆ ನಮ್ಗೆ ಇಲ್ಲೇ ಸಿಕ್ಬಿಡುತ್ತೆ, ಏನು ತೊಂದರೆ ಇಲ್ಲ. ನೋಡ್ಬೋದು ಇಲ್ಲೇ ಇದೆ.
ಪ್ರಸಾದ ಕೇಳಿ ಇಲ್ಲೇ ಇಸ್ಕೋಬೋದು. ನಡೆಯೋದೇ ಕಷ್ಟ ಗುರು. ದೇವಸ್ಥಾನ ನೋಡೋಕ್ಕೆ ಮಜಾ ನೆಕ್ಸ್ಟ್ ಲೆವೆಲ್ ಆಗೈತೆ. ವಾವ್, ದೇವ್ರು ನನ್ನ ಕರ್ಕೊಂಡ್ಬಿಟ್ಟ. ನಾನು ಹೋಗ್ತಾ ಇದ್ದೆ ಶಿಲಾಂಗ್ ಕಡೆ, ಅಣ್ಣ ಅವ್ರು ಸಿಕ್ಕಿದ್ದಕ್ಕೆ ಇವಾಗ ದೇವಸ್ಥಾನ ಕಡೆ ಬನ್ನಿ. ಆಲ್ರೆಡಿ ರೀಚ್ ಆಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಇದೇ ಎಂಟ್ರೆನ್ಸು. ಬೆವ್ರು ಕಿತ್ಕೊಂಡ್ಬಿಡ್ತು ನನಗೆ ಸಿಕ್ಕಾಬಟ್ಟೆ. ವಾವ್, ದೇವಸ್ಥಾನಕ್ಕೆ ಇಷ್ಟೊಂದು ಭಕ್ತಾದಿಗಳು ಬಂದಿದ್ದಾರೆ. ನೆಕ್ಸ್ಟ್ ಲೆವೆಲ್ ನೋಡುವ. ಶಾರ್ಟ್ಸ್ ಆರ್ ನಾಟ್ ಅಲೌಡ್. ಬ್ಯಾಗ್ ಇಲ್ಲಿ ಕೊಟ್ಟಿದ್ದೀನಿ, ಬನ್ನಿ ಇಲ್ಲಿಂದ ಓಡೋಣ. बेवर कितಕೊಂಡ್ಬಿಡ್ತಾ ಬ್ಯಾಗ್ ಇಲ್ಲಿ ಇಕ್ಕೋ ಅಷ್ಟಕ್ಕೆ. आपका नाम भैया? ना रिंकू रिंकू क्या भैया? रिंकू रिंकू, आप इधर का ही हो? जैसे नहीं हम लोग काम करते हैं. ठीक है ठीक है, थैंक यू भैया. ಇಲ್ಲಿಂದ ದೇವಸ್ಥಾನ ಒಳಗೆ ಎಂಟ್ರಿ ಆಗೋಣ ಬನ್ನಿ. ದೇವಸ್ಥಾನ ಒಳಗೆ ಎಂಟ್ರಿ ಸುಸ್ತಾಗೋದೆ ಕಣ್ರಿ. ಆ ಬ್ಯಾಗ್ ಇಕ್ಕಿದ ಮೇಲೆ ಏನೋ ಒಂಥರ ಸ್ವರ್ಗ ಕೆಳಗೆ ಬಂದಿದ್ದಂಗೆ ಐತೆ ಇವಾಗ. ಬನ್ನಿ ಲೆಟ್ಸ್ ಗೋ. ನೋಡಿದ್ರೆ ದೇವಸ್ಥಾನ ಒಳಗೆ ಎಂಟ್ರಿ ಆಗಿದ್ದೀನಿ. ಇಲ್ಲಿ ಬಂದ್ಬಿಟ್ಟು ಕರೆಕ್ಟಾಗಿ ಅವ್ರು ಹೇಳಿದ್ರು 7ನೇ ನಂಬರ್ ಗೇಟ್ಗೆ ಹೋಗ್ಬಿಡು, ನಿಮ್ಗೆ ಡೈರೆಕ್ಟ್ ಎಂಟ್ರಿ ಇರುತ್ತೆ, ಡೈರೆಕ್ಟ್ ದರ್ಶನ ಆಗುತ್ತೆ ಅಂತ. ದೇವಸ್ಥಾನ ನೋಡ್ಬೋದು ಹೇಗಿದೆ ಅಂದ್ಬಿಟ್ಟು ನೆಕ್ಸ್ಟ್ ಲೆವೆಲ್ ಫೀಲ್. ನೋಡಿದ್ರೆ ದೇವಸ್ಥಾನ ಸುತ್ತಾಗ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಜನ ಇದ್ದಾರಪ್ಪ ಸ್ವಾಮಿ. ದೇವಸ್ಥಾನ ಇದು ಗೇಟ್ ನಂಬರ್ 2, ಗೇಟ್ ನಂಬರ್ 7ಗೆ ಹೋಗಿ ಕೇಳಿದ್ರು ಡೈರೆಕ್ಟಾಗಿ ದರ್ಶನ ಆಗುತ್ತೆ ಅಂತ. आप किसी को पूछ कर हमारा जो वहाँ है ना, हाँ जनरल है, उधर टिकट लेके जाना पड़ता है. ओके, आप तो टिकट लेके वैसे बैठ के रुक के नहीं जाओगे ना, आप हाँ सीधा हाँ सीधा. तो आप उधर किसी को पूछ लो, पुलिस होगा ना, उधर पुलिस होगा, गार्ड होगा, उनको पूछ लो. अभी पूछना ही है. ठीक है भैया, तो इंस्टाग्राम पे तो फॉलो कर देना, सपोर्ट करेंगे. ठीक है ठीक है. ಇವಾಗ ನೋಡಿದ್ರೆ ಇಲ್ಲಿ ಬಂದ್ಬಿಟ್ಟು ಹ್ಯಾಂಡಿಕ್ಯಾಪ್ ಪಾಸ್ ತಗೋಬೇಕಂತೆ, ಅದಕ್ಕೆ ತಗೊಳಕ್ಕೆ ಹೋಗ್ತಾ ಇದ್ದೀನಿ. ನೋಡುವ ಬನ್ನಿ, ಅಲ್ಲಿದೆ ಬನ್ನಿ ಹ್ಯಾಂಡಿಕ್ಯಾಪ್ ಪಾಸ್, ಇಲ್ಲೇ ಅನ್ಕೋತೀನಿ. ಇಲ್ಲಿ ಇಸ್ಕೊಂಡು ಇಲ್ಲಿಂದ ಹೊರಡೋಣ. ಇವಾಗ 3 ಗಂಟೆವರೆಗೂ ಇಲ್ಲೇ ಇರಬೇಕು, ಯಾಕಂದರೆ ಹ್ಯಾಂಡಿಕ್ಯಾಪ್ ಪಾಸ್ ಇಲ್ಲದೆ ಒಳಗೆ ಬಿಡಲ್ಲ. ಇವಾಗ ದೇವಸ್ಥಾನದಲ್ಲೇ 3 ಗಂಟೆವರೆಗೂ ಇಲ್ಲೇ ಸುತ್ತಾಡೋದಷ್ಟೇ. 3 ಅವರ್ ಏನು ಮಾಡ್ತೀನೋ ಗೊತ್ತಿಲ್ಲ, ನೋಡುವ. ದೇವಸ್ಥಾನ ಒಳಗಿಂದ ಪ್ರಸಾದ ಬಂದಿದೆ ನನಗೆ. ದೇವರು ಇಲ್ಲಿಂದನೇ, ನೀವು ಉಪವಾಸ ಫಸ್ಟು ತಿನ್ನು ಅಂತ ದೇವರು ಊಟ ಕಳಿಸೈತೆ, ತಿನ್ನೋಣ. ಇಲ್ಲಿಂದನೇ ತಿಂದೆ. ಇವಾಗ ತಿಂದು ಆದಮೇಲೆ ಸಿಗ್ತೀನಿ ನಿಮಗೆ, ತಿನ್ಕೊಂಡ್ಮೇಲೆ ಸಿಗ್ತೀನಿ. ಈ ಥರ ಊಟ ನಾನು ತಿಂದಿದ್ದೇ ಇಲ್ಲ ಲೈಫಲ್ಲಿ, ಅಷ್ಟೊಂದು ಚೆನ್ನಾಗಿದೆ. 1 ಟೋಕನ್ ಕೊಟ್ಟಿದ್ದಾರೆ. ನೋಡಿದ್ರೆ ದೇವ್ರ ದರ್ಶನ ಮುಗಿಸ್ಕೊಂಡು ಬಂದಿದ್ದೀನಿ. ನೋಡ್ಬೋದು ದೇವ್ರ ದರ್ಶನ ಮುಗಿಸ್ಕೊಂಡು ದೇವಿ ದರ್ಶನ ಮತ್ತು ಸಿಕ್ಕಾಪಟ್ಟೆ ಆಯಿತು ಸಖತ್ತಾಗಿ. ಕೆಳಗೆ ಗುಹೆ ಒಳಗೆ ಹೋಗ್ಬಿಟ್ಟು ಬರಬೇಕು. ಇವಾಗ ನಾನು ಇದೆಲ್ಲ ಆಲ್ರೆಡಿ ಸುತ್ತಿದ್ದೀನಿ, ನಿಮ್ಗೆ ಹೋಗ್ವಾಗ ತೋರಿಸ್ತೀನಿ. ಇವಾಗ ಎಕ್ಸಿಟ್ ಆಗೋಣ ಬನ್ನಿ. ಎಕ್ಸಿಟ್ ಈ ಕಡೆಯಿಂದ ಆಗ್ಬೇಕು, ಆ ಕಡೆಯಿಂದ ಆಗ್ಬೇಕಾ ಗೊತ್ತಿಲ್ಲ, ಈ ಕಡೆಯಿಂದನೇ ಅಂದ್ಕೊತೀನಿ. ಎಕ್ಸಿಟ್ ಆಗಿಬಿಟ್ಟು ನಿಮಗೆ ಸಿಗ್ತೀನಿ ನಾನು. ದೇವಸ್ಥಾನ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ನೆಕ್ಸ್ಟ್ ಲೆವೆಲ್ ಇದೆ. ನೋಡಿ ಅದೇನು ಮಸ್ತಾಗಿದೆ ನೋಡಿ. ಗೋಪುರ ಕೆಳಗೆ ಒಳಗಿರೋದು ಗುಹೆ ಒಳಗೆ, ನೆಕ್ಸ್ಟ್ ಲೆವೆಲ್ ಆಗಿತ್ತು. ಎಷ್ಟು ಜನ ಇದ್ದಾರೆ. ವಾವ್, ಒಂಥರ ಸಮಾಧಾನ ದೇವ್ರ ದರ್ಶನ ಆದಮೇಲೆ. ಇವಾಗ ಇಲ್ಲಿಂದ ಹೊರಡೋಣ ನಾವು ಕೂಡ. ನಿಮ್ಗೆ ಹೋಗ್ತಾ ಹೋಗ್ತಾ ಸಿಗ್ತೀನಿ ನಾನು. ನೋಡಿದ್ರೆ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಆಚೆ ಬಂದಿದ್ದೀನಿ. ನೋಡ್ಬೋದು ಇವಾಗ ಇಲ್ಲಿಂದ ಅಣ್ಣಗೆ ಫೋನ್ ಮಾಡೋಣ, ಅದಾದಮೇಲೆ ಹೊರಡೋಣ ಬನ್ನಿ. ನೋಡಿದ್ರೆ ಇಲ್ಲಿಂದ ನಾವು ಹೊರಡೋ ಸಮಯ, ಬ್ಯಾಗ್ ಎತ್ಕೊಂಡು ಹೋಗೋಣ ಬನ್ನಿ. ಹೋಗ್ತಾ ಹೋಗ್ತಾ ನಿಮಗೆ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಗೋ. ಕೊಂತು ಸ್ಟಾರ್ಟ್ ಮಾಡಿಬಿಟ್ಟೆ. ನೋಡ್ಬೋದು ನಿಧಾನಕ್ಕೆ ಮೆಟ್ಲುಗಳು ಹಿಡ್ಕೊಂಡು ಹೋಗುವ. ಮೆಟ್ಲುಗಳು ಎಷ್ಟು ಕೆಳಗಿದೆ ಅಂದರೆ ಅಷ್ಟು ಕೆಳಗಿದೆ. ನೋಡ್ಬೋದು ಎಲ್ಲ ಹಿಡ್ಕೊಂಡು ಆರಾಮಾಗಿ. ಇದು
ದೇವಸ್ಥಾನದ ಮಾರ್ಕೆಟು. ಇವಾಗ ಇಲ್ಲಿಂದ ಹೋಗುವ ಅಷ್ಟೇ. ಜಯ ಆಂಜನೇಯ. ಇವಾಗ ಈ ಅಣ್ಣವರೆಲ್ಲ ಸಿಕ್ಕಿದ್ರು, ಹಾಗೆ ಇವ್ರ ಹತ್ರ ಮಾತಾಡ್ಕೊಂಡು ಇವಾಗ ಇಲ್ಲಿಂದ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನೋಡ್ತೀನಿ. ಅಣ್ಣ ಅವರು ಇನ್ನೊಬ್ರು ಕೆಳಕ್ಕೆ ಸಿಕ್ಕಿದ್ರಲ್ಲ, ಅಣ್ಣ ಅವ್ರು ಬರ್ತಾರಂತೆ ಗಾಡಿ ಎತ್ಕೊಂಡು. ಅಣ್ಣ ಅವ್ರ ಜೊತೆ ಹೋಗೋಣ. ಇವಾಗ ಅಲ್ಲವರೆಗೂ ಈ ಅಣ್ಣ ಜೊತೆ ಮಾತಾಡೋಣ. ಈ ಅಣ್ಣಗೂ ಕಾಲಿಲ್ಲ ಅಂತಾರ, ನಮ್ಮ ಕೈಯಲ್ಲಾಗೋಷ್ಟು ಹೆಲ್ಪ್ ಮಾಡೋಣ. ಅವರು ಅರೇಂಜ್ ಮಾಡ್ತೀನಿ ಅಂತ ಹೇಳೋರೆ. ಅರೇಂಜ್ ಮಾಡಿದ್ಮೇಲೆ ನನ್ನ ಹತ್ರ ಬಂದರೆ 100% ನಾನು ಮಾಡ್ಕೊಡ್ತೀನಿ. ठीक है भैया, आप आधा अरेंज किया तो मैं आधा अरेंज करूँगा. मैं वीडियो में भी डायरेक्टली बोल दिया. ठीक है, ಹೋಗೋಣ ಇಲ್ಲಿಂದ. ನೋಡಿದ್ರೆ ಇವಾಗ ಹಂಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ ನಿಧಾನಕ್ಕೆ. ಯಾಕಂದರೆ ಅವರು ಬರೋದು ಒಂದು ಸ್ವಲ್ಪ ಲೇಟ್ ಆಗುತ್ತಂತೆ. ಅವ್ರು ಬರೋದು ಲೇಟ್ ಆಗಲಿ ಪರವಾಗಿಲ್ಲ, ನಾವು ಹಂಗೆ ನಡ್ಕೊಂಡು ಹೋಗ್ತಾ ಇರೋಣ ಒಂದು ಸ್ವಲ್ಪ ದೂರ ಅಂತ ಅಂದ್ಕೊಂಡಿದ್ದೀನಿ. ನಾವು ನೋಡ್ಬೋದು ದೇವಸ್ಥಾನದಿಂದ ಹೊರಟಿದ್ದೀನಿ ಫೈನಲಿ. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಅನ್ಕೋತೀನಿ. ಯಾಕಂದರೆ ಈ ವಿಡಿಯೋನು ತುಂಬ ದೊಡ್ಡದಾಗಿ ಹೋಗಿದೆ. ಬನ್ನಿ, ಕೆಳಗೆ ಇಳ್ಕೊಂಬಂದೆ. ಇವಾಗ ಇದ್ರ ಮೇಲೆ ಹತ್ಬೇಕಾಗಿತ್ತು. ಅಣ್ಣ ಅವ್ರು ಯಾರನ್ನೋ ಕಳಿಸ್ತಾರೆ ಅಂತ ಹೇಳಿದ್ರು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಇಲ್ಲೇ ಟೀ ಅಂಗಡಿ ಹತ್ರ ಕುತ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಕೊಟ್ಟು ಟೀ ಅಂಗಡಿ ಹತ್ರ ಕುತ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ನಿಮಗೆ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿಂದ ನಾವು ಬಂದ್ಬಿಟ್ಟು ಬೌಂದೂರ್ ವ್ಯೂ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಅಣ್ಣ ಅವ್ರು ಅಲ್ಲಿದ್ದಾರಂತೆ, ಎಲ್ಲರಿಗೂ ಬನ್ನಿ ಅಂತ ಹೇಳಿದ್ರು. ನಡ್ಕೊಂಡು ಹೋಗ್ತಾ ಇರೋಣ. ಇದೇ ಮೇಲೆ ಹೋಗ್ಬೇಕು, ಹಿಂಗೆ ಕೆಳಗೆ ಇಳಿಯುತ್ತೆ. ಬನ್ನಿ, ಲೆಟ್ಸ್ ಗೋ. ನೋಡಿದ್ರೆ ಕೆಳಗೆ ಇಳ್ಕೊಂಡು ಹೋಗ್ತಾ ಇದ್ದೀನಿ. ಯಾವುದೋ ವ್ಯೂ ಪಾಯಿಂಟ್ ಅಂತ ಹೇಳಿದ್ರು, ಬೌಂದೂರ್ ಹೋಗಿ ಯಾವುದೋ ಒಂದು ವ್ಯೂ ಪಾಯಿಂಟು. ಅದೇ ವ್ಯೂ ಪಾಯಿಂಟ್ಗೆ ಇವಾಗ ನಡ್ಕೊಂಡು ಹಿಂಗೆ ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ, ನಿಮ್ಗೆ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ನೋಡಿದ್ರೆ ಇದೇ ರೋಡಲ್ಲೇ ನಡ್ಕೊಂಡು ಹೋಗ್ತಾ ಇದ್ದೀನಿ. ದೇವಸ್ಥಾನ ಬಂದ್ಬಿಟ್ಟು ಮೇಲೆ ಸ್ವಲ್ಪ ದೂರ ಇಳಿದ್ಬಿಟ್ಟೆ. ಇವಾಗ ಕೆಳಗೆ ನಡ್ಕೊಂಡು ಹಂಗೆ ನೋಡ್ಬೋದು. ಹೆವಿ ಸುಸ್ತಾಗ್ತಾ ಇದೆ ನಡೆಯುವಾಗ. ಇರಲಿ, ನೋ ಇಶ್ಯೂಸ್. ಇಷ್ಟ ಮೇಲೆ ಇದೀವಲ್ಲ, ಅದು ಹಂಗೆ ಅನಿಸುತ್ತೆ. ಸಖತ್ತಾಗಿದೆ, ತುಂಬ ಖುಷಿ ಆಯಿತು. ಮಸ್ತಾಗಿ ಎಂಜಾಯ್ ಮಾಡ್ಕೊಂಡು ಹಿಂಗೆ ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ನಿಮ್ಗೆ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಬನ್ನಿ. ಇಲ್ಲಿಂದ ಪೂರಾ ಗೋವಾಟಿ ಸಿಟಿನೇ ಕಾಣಿಸ್ತಿದೆ. ನೆಕ್ಸ್ಟ್ ಲೆವೆಲ್ ಆಗಿ ಪಾಯಿಂಟಿಂದ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇಲ್ಲಿ ಪಾಯಿಂಟು. ವಾವ್, ಏನಿದೆ ಅಲ್ಲ, ಅಲ್ಲಿ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಬನ್ನಿ, ಹಿಂಗೆ ಕೆಳಗೆ ಹೋಗೋಣ. ಫಸ್ಟು ನಡ್ಕೊಂಡು ಒಂದು ವ್ಯೂ ಪಾಯಿಂಟಿಗೆ ಬಂದುಬಿಟ್ಟೆ. ನೆಕ್ಸ್ಟ್ ಲೆವೆಲ್ ಆಗಿದೆ. ಫನ್ ಮಾತ್ರ ಭಾರಿ ಆಗೈತೆ. ನೋಡೋದು ಹೇಗಿದೆ ಅಂದ್ಬಿಟ್ಟು. ವಾವ್, ಬನ್ನಿ ಅಲ್ಲಿ ಹೋಗ್ಬಿಟ್ಟು ಒಂದು 2-3 ಫೋಟೋ ಇಡ್ಸ್ಕೊಂಡು ಹೋಗೋಣ. ನೋಡ್ಬೋದು, ಇಡೀ ಗೋವಾಟಿ ಸಿಟಿನೇ ಕಾಣಿಸ್ತಾ ಇದೆ ಕೆಳಗೆ. ಎಲ್ಲ ಬಟ್ಟ ಸೆಂಟ್ರಲ್ ಗೋವಾಟಿ ಸಿಟಿ. ಅಣ್ಣನೂ ಸಿಕ್ಬಿಟ್ರು. ಭಯ್ಯ ಹಾಯ್ ಬೋಲೋ ಭಯ್ಯ. ಹಾಯ್ ಕರ್ನಾಟಕ, ಹಾಯ್ ಲವ್ ಫ್ರಮ್ ಅಸ್ಸಾಂ. ಅವರು ಸಿಕ್ಬಿಟ್ರು. ಆ ಅಣ್ಣ ಇಲ್ಲಿ ಬರಕ್ಕೆ ಹೇಳಿದ್ರು, ಇಲ್ಲಿವರೆಗೂ ನಡ್ಕೊಂಡ್ ಬಂದ್ಬಿಟ್ಟೆ. ಇವಾಗ ಇಲ್ಲಿಂದ ಅವ್ರ ಜೊತೆ ಹೋಗ್ತೀನಿ. ಹೋಗ್ತಾ ಇರುವಾಗ ಕಂಟಿನ್ಯೂ ಮಾಡ್ತೀನಿ. ಈ ವೆದರ್ನ ಎಂಜಾಯ್ ಮಾಡಿ ಅಲ್ಲಿವರೆಗೂ ನೀವು. वाव, ये तो अलग ही वाइब है. ये मॉर्निंग आना है इधर. मॉर्निंग, हाँ, ऊपर नहीं है ना वो व्यू पॉइंट में. ಗಾಡಿಯಲ್ಲೇ ಹೋಗ್ತಾ ಇರೋದು. ನಮ್ಗೆ ಎಲ್ಲೋದ್ರೂ ಒಂದು ಟ್ರಕ್ ಸಿಗುತ್ತಲ್ಲ, ಆ ಥರನೇ ಇವಾಗ ಒಂದು ಟ್ರಕ್ ಸಿಕ್ಕೈತೆ. ನಾವು ಯಾವಾಗಲೂ ಖಡಕ್, ವಿ ಆರ್ ರಾ ಪೀಪಲ್ಸ್, ರಾ ಪೀಪಲ್. ಇವಾಗ ಇಲ್ಲಿಂದ ಹೋಗೋಣ ಬನ್ನಿ. ಗಾಡಿಯಲ್ಲಿ ನಾವ್ ಹೆಂಗ್ ಹೋಗ್ತಾ ಇದೀವಿ ಅಂತ ಫುಲ್ ರಗಡಾಗಿ. ಡ್ರೈವರ್ ಸೀಟ್ ಅಲ್ಲಿ ಕುತ್ಕೊಂಡ್ರಿ. ಡ್ರೈವರ್ ಸೀಟ್ ಅಲ್ಲಿ ಐ ಆಮ್ ಸಿಟ್ಟಿಂಗ್ ಇನ್ ಡ್ರೈವರ್ ಸೀಟ್. ಐ ವಿಲ್ ಡ್ರೈವ್ ನೌ. ಸ್ವಾಮಿ, ಫುಲ್ ಮಜವಾಗೈತೆ ಅಣ್ಣವ್ರ ಜೊತೆ. ನಾಳೆವರೆಗೂ ಅಣ್ಣವ್ರ ಜೊತೆನೆ ಇರ್ತೀನಿ. ಹೇಗಿದೆ ನೋಡಿ ಇಲ್ಲಿಂದ ವ್ಯೂ ಪಾಯಿಂಟ್. ಹಂಗೆ ಗಾಡಿಯಲ್ಲಿ ಹೋಗಕ್ ತೋರಿಸ್ತೀನಿ ಬನ್ನಿ ನಿಮ್ಗೆ ವ್ಯೂ ಪಾಯಿಂಟ್. ಇವಾಗ ನೋಡಿದ್ರ ಹೇಗಿದೆ ಡೌನು. ಇದರಲ್ಲಿ ನಾವು 4 ಜನ ಇದ್ರೊಳಗೆ ಕುತ್ಕೊಂಡು ಭಾರಿ ಆಗೈತೆ ವ್ಯೂ. ಭಯ್ಯ आपका नाम ही नहीं बोला आप. ओबेस. आपका नाम भैया? मिन्मय. आप तो ब्लैक कलर चश्मा लगाकर पूरा हीरो लुक में है. भैया आप? जीत. आपका तो मॉर्निंग ही इंट्रोड्यूस कर दिया मैं. इवाग इल्लिंದ ಹೊರಡ್ತಾ ಇದೀವಿ. अभी कहाँ जा रहे हो भैया? हम लोग जाएंगे अभी ಮಾಲಿಗಾಂವ್. ಇವಾಗ ನಾವು ಬಂದ್ಬಿಟ್ಟು ಮಾಲಿಗಾಂವ್ಗೆ ಹೋಗ್ತಾ ಇದೀವಿ. ಅಣ್ಣವ್ರ ಜೊತೆನೇ ಇರ್ತೀನಿ. ಮಾಲಿಗಾಂವ್ಗೆ ಹೋದ್ಮೇಲೆ ಸಿಗೋಣ. ಜೈ ಆಂಜನೇಯ. ಬನ್ನಿ ಹೋಗೋಣ. ನೋಡಿದ್ರೆ ನಾವು ಬಂದ್ಬಿಟ್ಟು ಹೋಗ್ತಾ ಇದೀವಿ. ಇವಾಗ ಜ್ಯೂಸ್ ತಗೊಂಬಂದು ಕೊಟ್ಟಿದ್ದಾರೆ. ಜ್ಯೂಸ್ ಕುಡಿಬೇಕು. ಜ್ಯೂಸ್ ಕುಟ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಭಯ್ಯ इसमें कुछ मिलाया नहीं है ना? मेरा रखाओ, बेहोश हो जाओगे, ये आसान हो जाएगा फिर. ಇವಾಗ ನೋಡಿ ಇಲ್ಲಿ ಅಣ್ಣ ಅವರು ನನ್ಗೆ ಏನ್ ಹೇಳ್ತಾವ್ರೆ ಅಂದ್ರೆ, ನನ್ ಕಿಡ್ನಿ ಮಾರ್ಬಿಡ್ತಾರಂತೆ, ನನ್ನ ಹಾರ್ಟ್ ಮಾರ್ಬಿಡ್ತಾರಂತೆ. ಹಾಸ್ಪಿಟಲ್ ಬೆಳಿಗ್ಗೆ ಇನ್ನು ಮೀಟಿಂಗ್ ಹೋಗ್ಬಿಟ್ಟು ಬಂದವ್ರೆ ಅವರು.
ಇವ್ರಂತೂ ಪಕ್ಕ ಮಾಫಿಯಾ ಗ್ಯಾಂಗ್ ಲುಕ್ ಸ್ಟಾರ್ ಅಲ್ಲಿ ಇದಾರೆ. ಇವ್ರ ಹತ್ರದಿಂದ ಹುಷಾರಾಗಿರ್ಬೇಕು. ಈ ಅಣ್ಣ ನಮ್ಮ ಅಣ್ಣ, ಬ್ರದರ್ ಫ್ರಮ್ ಅನದರ್ ಮದರ್. ಇವಾಗ ಇಲ್ಲಿಂದ ಹೋಗ್ತಾ ಇದೀವಿ. ಹೋಗ್ತಾ ಹೋಗ್ತಾ ನಿಮ್ಗೆ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ನೋಡಿದ್ರೆ ಇಲ್ಲಿ ಬಂದು ರೀಚ್ ಆಗಿದ್ದೀವಿ. ಅಣ್ಣ ಅವ್ರದ್ದು ಶೂ ಅಂಗಡಿ ಇದೆ. ಶೂ ಅಂಗಡಿ ಕಡೆನೆ ಹೊರಟಿದ್ದೀವಿ ಅನ್ಕೊಂಡಿದೀನಿ. ಗೊತ್ತಿಲ್ಲ ಅಲ್ಲಿ ಹೋಗ್ತಾ ಇದೀವಿ ಏನು ಅಂತ. ಅಣ್ಣ ಅವ್ರ ಹಿಂದೆನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಅದು ಮಾತ್ರ ಗೊತ್ತು. ಇವಾಗ ಸದ್ಯಕ್ಕೆ ಇಳಿದು ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದೀವಿ. ಗಾಡಿ ಬಂದು ಅಲ್ಲಿ ಪಾರ್ಕ್ ಮಾಡಿದ್ದಾರೆ ಅವರು, ಇಲ್ಲೇ ಅನ್ಕೋತೀನಿ. ನೋಡುವ ಬನ್ನಿ. ಅಂಗಡಿ ಸ್ವಂತ ಅಂಗಡಿ. ಇವಾಗ ಇಲ್ಲಿಗೆ ಬಂದಿದ್ದೀವಿ ಅವ್ರ ಅಂಗಡಿಗೆ. ಅವ್ರದ್ದು ಬಂದ್ಬಿಟ್ಟು ಶೂ ಬಿಸ್ನೆಸ್. ಅವ್ರದ್ದು ಒಳ್ಳೆ ಕಲೆಕ್ಷನ್ ಇದೆ ಅಂತ ಹೇಳಿದ್ರು. ಹಾಗೆ ವಿಸಿಟ್ ಮಾಡೋಣ ಅಂತ ಹಾಗೆ ವಿಸಿಟ್ ಮಾಡ್ತಾ ಇದ್ದೀನಿ. ಬನ್ನಿ, ಲೆಟ್ಸ್ ಗೋ. ಇವಾಗ ನೋಡಿದ್ರೆ ಟೀ ಕುಡಿತಾ ಇದ್ದೀವಿ. ಭಯ್ಯ ಇಸ್ಕೊಂಬಂದು ಕೊಟ್ಟಿದ್ದು ಚಾಯ್ 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 ಚಾಯ್. ಅಣ್ಣ ಅವರು ಸಿಕ್ಕಾಪಟ್ಟೆ ಕಾಮಿಡಿ ಆಗಿದ್ದಾರೆ. ಇವಾಗ ರೂಮ್ ಅರೇಂಜ್ ಮಾಡ್ಕೊಟ್ಟವ್ರೆ. ಟೀ ಕುಡಿದ್ಬಿಟ್ಟು ರೂಮ್ಗೆ ಹೋಗೋಣ. ಯಾವ ಇವಾಗ ನೋಡಿದ್ರೆ ಅವ್ರು ಬಂದ್ಬಿಟ್ಟು ನನಗೆ ಹೊಸ ಶೂ ಕೊಟ್ಟವ್ರೆ. ಮೀನ್ಸ್ ಅವ್ರ ಶೂ ಅಂಗಡಿಯಲ್ಲಿ ಒಂದು ಇಲ್ಲಿಂದ ಇವಾಗ ಅವ್ರ ಜೊತೆನೇ ಅವ್ರ ರೂಮ್ಗೆ ಹೋಗ್ಬಿಟ್ಟು ಅದಾದಮೇಲೆ ಕಂಟಿನ್ಯೂ ಮಾಡ್ತೀನಿ. ಪಾರ್ಟಿಯಲ್ಲಿ ಒಂದು ಲಾಡ್ಜಲ್ಲಿದ್ದೀವಿ. ಈ ಅಣ್ಣ ಲಾಡ್ಜ್ ಬುಕ್ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಭಯ್ಯ. ಬ್ರೋ ಸ್ವಲ್ಪ ಸುಸ್ತಾಗೋದೆ ಮೇಲೆ ಹತ್ತುವಾಗ. ನೋಡಿದ್ರೆ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದಿದ್ದೀನಿ. ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಸಿಗ್ತೀನಿ. ಬಾಯ್. ಇವಾಗ ನೋಡಿದ್ರೆ ನಾವು ಹಂಗೆ ದಾರಿಯಲ್ಲಿ ಹೋಗ್ತಾ ಇದೀವಿ. ಈ ಅಣ್ಣ ಯಾರೋ ಡ್ರಾಪ್ ಕೇಳ್ತಾವ್ರೆ. ಇವಾಗ ನೋಡ್ಬೋದು, ನಾನು ಅಣ್ಣ ಇಬ್ರು ಹೆಲ್ಮೆಟ್ ಹಾಕೊಂಡಿದೀವಿ. ಆ ಅಣ್ಣ ಯಾರೋ ಒಬ್ರು ಡ್ರಾಪ್ ಕೇಳಿದ್ರು, ಅವ್ರಿಗೋಸ್ಕರ ಗಾಡಿ ನಿಲ್ಸಿದೀವಿ. चलो भैया, लेट्स गो भैया. आपको कहाँ तक ड्रॉप चाहिए? हमें जस्ट 5 मिनट घर पर. ಓಕೆ ಓಕೆ, ಥ್ಯಾಂಕ್ ಯು. ಇವಾಗ ನೋಡಿದ್ರೆ ನಾನು ಅಣ್ಣ ಇಬ್ರು ಹೋಗ್ತಾ ಇದೀವಿ. ಲೆಟ್ಸ್ ಗೋ. चलाने वाला भैया कहाँ पर ड्रॉप चाहिए? वी आर गोइंग टू कहाँ भैया? ಕಾಮಾಖ್ಯ. ಓಕೆ, ಕಾಮಾಖ್ಯ ಟೆಂಪಲ್ಗೆ ಹೋಗ್ತಾ ಇರೋದು. ನೋಡಿದ್ರ ನಮ್ಮ ಕಾಲ್ ಹೆಂಗ್ ಇಟ್ಕೊಂಡಿದ್ದೀನಿ, ಬೇಜಾರೇ ಆಗ್ಬಿಡ್ಬೇಕು ಯಾರಾದ್ರೂ ನೋಡಿದ್ರೆ. ಏನ್ ಗಗನ್ ಉಲ್ಟಾ ಇಟ್ಕೊಂಡ್ಬಿಟ್ಟಿದೀಯಾ ಅಂತ. ಸಾರಿ, ಗಗನ್ ಅಂತ ಅವ್ರು, ನನಗೆ ಹೆಸರು ಗೊತ್ತಿರಲ್ಲ. ಏನು ಹುಡುಗ ಉಲ್ಟಾ ಇಟ್ಕೊಂಡ್ಬಿಟ್ಟವ್ರೆ ಅಂತ ಅನ್ಕೋತಾರೆ. ಇವಾಗ ನೈಟಲ್ಲಿ ಬಿಟ್ಟದ ಮೇಲೆ ಹೋಗ್ತಾ ಇದೀವಿ. ನೆಕ್ಸ್ಟ್ ಲೆವೆಲ್ ಇರುತ್ತೆ ಫನ್ನು. ನೋಡಿದ್ರೆ ನಾವು ಇದೇ ಜಾಗದಲ್ಲಿ ಇದೀವಿ. ಇದು ಒಂದು ದೇವಸ್ಥಾನ. ಇವಾಗ ನಾವು ಇದೇ ದಾರಿಯಲ್ಲಿ ಹೋಗ್ಬೇಕು. ಕತ್ಲಲ್ಲಿ ಬಂದಿದ್ದೀನಿ. ನೆಕ್ಸ್ಟ್ ಲೆವೆಲ್ ಫೀಲು. ಬನ್ನಿ ಹೋಗೋಣ ಮೇಲೆ. ವಾವ್, ಈ ಕತ್ಲಲ್ಲಿ ಈ ಬೆಟ್ಟದ ಮೇಲೆ ಈ ದೇವಸ್ಥಾನಕ್ಕೆ ಹೋಗೋದೇ ಒಂದು ಮಜಾ. ತುಂಬಾ ಕತೆಗಳು ಹೇಳ್ತಾ ಇದ್ರು ಈ ದೇವಸ್ಥಾನ ಬಗ್ಗೆ. ಅದಕ್ಕೆ ಸರಿ ನಾವು ತಿಳ್ಕೊರೋಣ ಅಂದ್ಬಿಟ್ಟು ಬಂದ್ಬಿಟ್ಟೆ. ನೋಡ್ಬೋದು ಅಣ್ಣ ಅವ್ರು ಎಲ್ಲಿದ್ದಾರೆ ಅಂದ್ಬಿಟ್ಟು. ಕತ್ಲು ಅಂದ್ರೆ ಕತ್ಲು, ಈ ಕತ್ಲಲ್ಲೇ ಬರ್ತಾ ಇರೋದು. ಇದು ದೆವ್ವಗಳಿರೋ ಜಾಗ. ಇದರ್ ಭೂತ್ है ना भैया? भूत 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 भगवान भी है, भूत भी है, दोनों ಮೀನ್ಸ್ ಇದು ದೇವಸ್ಥಾನ, ಅದಕ್ಕೆ ಭಗವಾನ್ ಹೇ ಅಂತ ಹೇಳಿದ್ರು. ಬಟ್ ಏನಂದ್ರೆ ಕತ್ಲಲ್ಲಿ ಚೆನ್ನಾಗಿತ್ತಲ್ಲ, ಅದಕ್ಕೋಸ್ಕರ ನಾನು ಹಂಗೆ ಹೇಳಿದೆ. ಇವಾಗ ನಾನು ಚೆನ್ನಾಗಿ ಕಾಣಿಸ್ತೀನಿ ಲೈಟ್ಗೆ. ಚಲೋ ಭಯ್ಯ, ಚಲೋ ಭಯ್ಯ. ಮೇಲೆ ಹೋಗ್ಬಿಟ್ಟು ನಿಮ್ಗೆ ಕಂಟಿನ್ಯೂ ಮಾಡ್ತೀನಿ.
ಶೂ ಅಲ್ಲಿ ಬಿಟ್ಬಿಟ್ಟು ಹೀಗೆ ಬಂದ್ವಿ. ಇದು ಬಂದ್ಬಿಟ್ಟು ದೇವಸ್ಥಾನ, ನಿಮಗೆ ತೋರಿಸ್ತೀನಿ. ಕತ್ಲಾಗಿದೆ, ಬಟ್ ಕತ್ಲಲ್ಲಿ ತುಂಬ ಜನ ಇರಲ್ಲ ಅಂದ್ಬಿಟ್ಟು ಇವಾಗ ಈ ಟೈಮಲ್ಲಿ ಬಂದೆ. ಇದು ಎಂಟ್ರೆನ್ಸು ಓಪನ್ ಆಗಿಲ್ಲ, ನೈಟ್ ಮುಚ್ಚಿದೆ. ನೋಡಿದ್ರೆ ನಾವು ಎಲ್ಲಿದ್ದೀವಿ ಅಂತ ನೋಡಿದ್ರೆ ಇಲ್ಲಿ ದೇವ್ರುಗಳನ್ನ ಮೀನ್ಸ್ ನಾವು ಏನಾದರೂ ಬೇಡ್ಕೊಂಡು ಅದನ್ನ ಕಡಿಬೇಕು ಅಂತ ತಂದಿರ್ತೀವಲ್ಲ ಆ ಜಾಗ ಇದು. ಇವಾಗ ಇಲ್ಲಿಂದ ಹೊರಡೋಣ ಬನ್ನಿ. ಇದು ನೋಡಿದ್ರೆ ಗುವಾಹಟಿ ವ್ಯೂ ನೋಡ್ಬೋದು. ಇವಾಗ ಕೆಳಗೆ ನೈಟ್ ಆಗಿರೋದ್ರಿಂದ ಬರೀ ಲೈಟ್ಗಳು ಕಾಣಿಸ್ತಾ ಇದೆ. ಇಲ್ಲ ಅಂದರೆ ನೋಡ್ಬೋದು ಅಲ್ಲಿ ನೀರು ಎಲ್ಲ ಇದೆ, ನೀರಿಗೆ ರಿಫ್ಲೆಕ್ಟ್ ಆಗ್ತಿದೆಯಲ್ಲ ಅದೆಲ್ಲ ನೀರು. ಬಟ್ ನಾನು ಕಲರ್ ಡಿಮ್ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ಚಿಕ್ಕದಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ವಾ ನೆಕ್ಸ್ಟ್ ಲೆವೆಲ್ ಆಗಿದೆ. ಆ ವ್ಯೂಕ್ಕಿಂತ ಈ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಇದು ಬ್ರಹ್ಮಪುತ್ರ ನದಿ, ಆ ಕಡೆನೂ ರಿವರ್ ಬ್ಯಾಂಕ್ಸ್, ಈ ಕಡೆನೂ ಫುಲ್ಲು ಚಿಕ್ಕದಾಗಿ ಲೈಟ್ಗಳು, ನೆಕ್ಸ್ಟ್ ಲೆವೆಲ್ ಆಗಿದೆ. ವಾವ್, ಐ ಲವ್ ದಿಸ್ ಪ್ಲೇಸ್. ಲಿಟಲ್ ಸ್ಟಾರ್ಸ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಲ್ಲ. ಅದನ್ನ ಹಂಗೆ ಇಟ್ಕೊಂಡಿರೋ ಥರ ಇದೆ. ನಾನು ವಾವ್, ನೆಕ್ಸ್ಟ್ ಲೆವೆಲ್ ಆಗಿದೆ. ಜೈ, ಐ ಆಮ್ ಹೋಲ್ಡಿಂಗ್ ಇನ್ ಮೈ ಹ್ಯಾಂಡ್ಸ್. ನೆಕ್ಸ್ಟ್ ಲೆವೆಲ್ ಆಗಿದೆ. ಐ ಲವ್ ದಿಸ್ ಪ್ಲೇಸ್. ವಾವ್, ನಾನು ಬ್ರದರ್ ಇಬ್ರು ಆರಾಮಾಗಿ. This place is very beautiful, no? ಯಾ ಬ್ರೋ, ವೆರಿ ಸೈಲೆಂಟ್ ಇನ್ ನೈಟ್. ತುಂಬ ಸೈಲೆಂಟಾಗಿ ಆ ಪಕ್ಷಿ ಮೀನ್ಸ್ ಆ ಗಿಡಗಳ ಸೌಂಡು, ಆ ಮೀನ್ಸ್ ಆ ಹ್ಯಾಂಟು ಅದೆಲ್ಲ ಇರುತ್ತಲ್ಲ ಆ ಸೌಂಡು, Cool air is there. ನೀರು ಸೌಂಡು ಒಂದು ಸ್ವಲ್ಪ ಲೈಟಾಗಿ, ಗಾಡಿಗಳ ಸೌಂಡು ನಿಮ್ಗೆ ಕೇಳಿಸ್ತಾ ಇರ್ಬೋದು. ಆ ಚಿಕ್ಕ ಮರದಲ್ಲಿ ಇರುತ್ತಲ್ಲ ಅದೆಲ್ಲ ಸೌಂಡ್ ಮಾಡ್ತಾ ಇದೆ, ಕಿಯಾಮಿಯಾ ಅಂದ್ಕೊಂಡು ಆ ಸೌಂಡು. ನೆಕ್ಸ್ಟ್ ಲೆವೆಲ್ ಫನ್ನು. ಇದನ್ನ ಎಂಜಾಯ್ ಮಾಡ್ಕೊಂಡು ಇಲ್ಲಿಂದ ಹೊರಡ್ತೀನಿ ಈಗ. ಇವಾಗ ನೋಡಿದ್ರೆ ಇಲ್ಲಿಂದ ನಾವು ಹೊರಟಿದ್ದೀವಿ. ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ವ್ಯೂ ಪಾಯಿಂಟ್ ನೋಡಿಕೊಂಡು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನನ್ನ ಕ್ಯಾಮ್ರಾದಲ್ಲಿ ಅಷ್ಟು ಜಸ್ಟಿಸ್ ಮಾಡೋಕ್ಕಾಗಿಲ್ಲ, ಬಟ್ ನಮ್ಮ ಕಣ್ಣಲ್ಲಿ ಅದನ್ನ ನೋಡೋಕ್ಕೆ ಮಜಾನೇ ಬೇರೆ. ಅದು ನಾನು ಹೇಗೆ ಎಕ್ಸ್ಪ್ರೆಸ್ ಮಾಡಲಿ ಅಂತ ನನಗೆ ಗೊತ್ತಿಲ್ಲ. ನೀವೆಲ್ಲ ಅರ್ಥ ಮಾಡ್ಕೊಂಡಿರ್ತೀರ ನನ್ನ ಫ್ಯಾಮಿಲಿ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಗೋ. ಇವಾಗ ನಾವು ರೂಮ್ಗೆ ಹೋಗ್ತಾ ಇದ್ದೀವಿ. ಒಂದು ಸ್ವಲ್ಪ ಪಾರ್ಟಿ ಗೀಟಿ ಇರುತ್ತೆ, ಮುಗಿಸ್ಕೊಂಡು ಮಲ್ಕೊಂಡು ನಾಳೆ ಸಿಗ್ತೀನಿ. ಮಾಡ್ಕೋತಾ ಇದ್ದೀನಿ. ನಾನು ಮಾಡಿರೋ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಆಗಲೇ ನಾನು ಹಾಕೋ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಆಗಬಾರ್ದು. ಜಯ ಆಂಜನೇಯ.